ಇವತ್ತು ಸತತವಾಗಿ ಮೂರನೇ ದಿನ ನಾವು ಈ 3 ಸ್ಟಾರ್ 5 ಸ್ಟಾರ್ ಹೋಟ್ಲು ರೈಡ್ ಮಾಡೋ ಇದರಲ್ಲಿ ಇವತ್ತು UB ಸಿಟಿಲಿರೋ ಎಲ್ಲ ಹೋಟ್ಲುಗಳು ಮತ್ತು ಬ್ರಿಗೇಡ್ ರೋಡಲ್ಲಿರೋ ಹೋಟ್ಲುಗಳು ಕೆಲವು ಹೋಟ್ಲುಗಳನ್ನ ನಾವು ರೈಡ್ ಮಾಡಲಿಕ್ಕೆ ಮಾನ್ಯ ಸಚಿವರ ನಿರ್ದೇಶನದ ಮೇಲೆ ಬಂದಿದ್ದೀವಿ. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 kg ಮಟನ್ನು ಚಿಕನ್ನು ಸಿಕ್ಕಿದೆ. ಆಮೇಲೆ ಟಸ್ಕಾನ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಆಮೇಲೆ ಒಂದು ಕಡೆ ಈ ಡ್ರೈ ಫ್ರೂಟ್ಸು ಏನು ಮಾಡಿದ್ದಾನೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗಿಂತ ಹಿಂದೆನೇ ಇಟ್ಟಿದ್ದಾನೆ. ಸೊ ಅದು ಇವರು ತಗೋಬಾರ್ದಾಗಿತ್ತು, ಅದು ತಗೊಂಡಿದ್ದಾರೆ. ಬಟ್ ಅದು ನೋಡ್ಕೊಂಡ್ರೆ 1 ವರ್ಷದ ಒಳಗಡೆ ಇದೆ. ಸೊ ಈ ರೀತಿ ಇವತ್ತು ನಾವು UB ಸಿಟಿಯಲ್ಲಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಕೊಳೆತ ಅಲ್ಲ, ಅಂದರೆ ಏನಿದೆ ನಮ್ಮದು -18 ಡಿಗ್ರಿಲಿ 1 ವರ್ಷ ಇಡಬೇಕಾಗ್ತದೆ. ಇದು 1 ವರ್ಷದ ಮೇಲಿದೆ. ಆಮೇಲೆ ರಾಯಲ್ ಚೈನಲ್ಲಿ ಅದು ಕೇಕು ಇವೆಲ್ಲ ಮಾಡಿದ್ರು, ನಾನು ವಿಡಿಯೋ ಇದು ಮಾಡಿದ್ದೆ. ಸೊ ಅದನ್ನು ಎಲ್ಲ ಡೇಟ್ ಇರಲಿಲ್ಲ. ನಾವು ಬಂದ ಮೇಲೆ ಡೇಟ್ಗಳನ್ನ ಮಾಡಿ ಸ್ಲಿಪ್ಪಲ್ಲಿ ಅಂಟಿಸಿದ್ದಾರೆ. ಆ ಥರ ಇರಬಾರ್ದು. ಅದು ಫುಲ್ಲು ಇದರಲ್ಲಿ ಡೇಟು ಮತ್ತು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್ ಇರಬೇಕು. ಇವನ್ 1 ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ. ಚಿಕನ್ನು ಮಟನ್ನು -18 ಡಿಗ್ರಿಗಿಂತ ಕೆಳಗಡೆ ಇಟ್ಟರೆ 1 ವರ್ಷದವರೆಗೂ 9 ತಿಂಗಳಿಂದ 1 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಫಿಶ್ ಬಂದು ಆ್ಯಕ್ಚುಲಿ ಇವರೆಲ್ಲ 1 ವರ್ಷ 2 ವರ್ಷ ಅಂತ ಇದ್ದಾರೆ. ಫಿಶ್ಶು 1 ತಿಂಗಳ ಮೇಲೆ ಇಡಂಗೇ ಇಲ್ಲ. ಸೊ ಈಗ ಅದೊಂದು ಅಡ್ವೈಸರಿ ನಾಳೆದ್ರಲ್ಲಿ ಇಶ್ಯೂ ಮಾಡ್ತೀವಿ. ಸೊ ಫಿಶ್ಶು ಜಾಸ್ತಿ ದಿನ ಇಡಬಾರ್ದು ಅಂತ, ಯಾಕಂದ್ರೆ ಅದು ಫ್ರೀಸ್ ಆಯಿತು ಅಂದರೆ ನಿಮಗೆ ಅದು ವಿಷ ಆಗುತ್ತೆ ಮತ್ತು ಹೊಟ್ಟೆ ಕೆಡ್ತದೆ. ಫಿಶ್ಶು ಸಿಕ್ಕಿದೆ, 1 ವರ್ಷ ಮೇಲಿದೆ. ಅದನ್ನು ನಾವು ಸೀಸ್ ಮಾಡೋಕ್ಕೆ ಹೇಳಿದ್ವಿ. ನೋಟಿಸ್ ಕೊಟ್ಟು ಅವ್ರು ಯಾಕೆ 1 ವರ್ಷದ ಮೇಲಿಟ್ಟಿದ್ದಾರೆ ಅನ್ನೋದು. ಎಷ್ಟು ಹೋಟೆಲ್ಗಳಿಗೆ ಈಗ ನೋಟಿಸ್ ಕೊಟ್ಟು ಈಗ ಇಲ್ಲಿ 4 ಹೋಟ್ಲು ನಮಗೆ ನ್ಯೂನತೆಗಳು ಕಂಡು ಬಂದಿದೆ. ಅದು ಹೇಳಿದ್ನಲ್ಲ, ಟಸ್ಕಾನ, ರಾಯಲ್ ಚೈನಾ, ಇನ್ನೊಂದು ಇದು ಮಡ್ರಾಸ್ ಕಿಚನ್, ಅಲ್ಲೂ ಒಂಚೂರು ಎಕ್ಸ್ಪೈರಿ ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅಲ್ಲಿ ನೋಟಿಸ್ ಕೊಟ್ಟು ಸ್ಯಾಂಪಲ್ಸ್ ಇನ್ನು ಈಗ ತೆಗಿತಿದ್ದಾರೆ. ಇಲ್ಲೊಂದು 10-15 ಸ್ಯಾಂಪಲ್ ಆಗುತ್ತೆ. ಈಗ ಜನ ಸಾಮಾನ್ಯವಾಗಿ ಸರ್ ಹೊರಗಡೆ ಬರುವಂಥದ್ದು ವೀಕೆಂಡ್ಗಳಲ್ಲಿ ಹೆಚ್ಚಾಗಿ ಹೊರಗಡೆ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಂಥ ಸಂಖ್ಯೆ ಹೆಚ್ಚಿದೆ. ಇವತ್ತು ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಆಹಾರಗಳನ್ನು ನೋಡಿದ್ರೆ ಹೊರಗಡೆ ತಿನ್ನುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥದ್ದು ಎಲ್ಲರ ತಲೆಗೂ ಬರುವಂಥದ್ದು. ಒಂದು ಮೆಸೇಜನ್ನು ಕೊಡುವಂಥದ್ದಾದರೆ ಹೋಟೆಲ್ಗಳಿಗೆ ಕೊಡುವಂಥ ಮೆಸೇಜ್ ಅಥವಾ ಒಂದು ವಾರ್ನಿಂಗ್ ಅನ್ನುವಂಥದ್ದಾದ್ರೆ ಅಲ್ಲ, ಹೋಟ್ಲವ್ರಿಗೂ ಕೊಡಬೇಕಾದ್ರೆ ಮತ್ತು ಸಾರ್ವಜನಿಕರಿಗೂ ಏನು ತಿಳಿಸ್ಬೇಕಂದ್ರೆ, ಈಗ ನಾನಂತೂ ಹೊರಗಡೆ ತಿನ್ನಲ್ಲ. ನಾನು ಎಲ್ಲೋದ್ರೂ ಮನೆಗೆ ಹೋಗಿ, ಈಗಲೂ ಇವರು ಕಾಫಿ ಕೊಡಿಸ್ತೀನಿ ಅದೆಲ್ಲ ಹೇಳಿದ್ರು, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರೆ, ಆಮೇಲೆ ನಾನು ಈವನ್ ಆಫೀಸ್ಗೆ ಬ್ಯಾಗೆ ಕಟ್ಟಿಸ್ಕೊಂಡ್ಬಂದ್ಬಿಡ್ತೀನಿ. ಯಾಕಂದರೆ ಹೊರಗಡೆ ನಾವು ಯಾವ ರೀತಿ ಮಾಡಿರ್ತಾರೆ, ಯಾವ ಅನೈಜೆನಿಕ್ ನಮಗೆ ಗೊತ್ತಿರಲ್ಲ. ಸೊ ಒಂದು ಸಾರ್ವಜನಿಕರಲ್ಲಿ ವಿನಂತಿ, ಹೊರಗಡೆ ತಿನ್ನಬೇಕಾದ್ರೆ ಇವಾಗ ನಾವು ಇಷ್ಟು ದಿನ ರೋಡ್ ಸೈಡು ಇದು ಅಂತ ಹೇಳ್ತಾ ಇದ್ದು, ಈಗ 5 ಸ್ಟಾರ್ 3 ಸ್ಟಾರಲ್ಲಿ ಮತ್ತು ಇಂಥ ಪ್ರತಿಷ್ಠಿತ ಇದರಲ್ಲೂ ಈ ರೀತಿ ಆಯಿತು ಅಂದರೆ ಭಾಳ ನಮಗೂ ಈಗ 3 ದಿನದಿಂದ ನೋಡ್ತಾ ಇದ್ದೀವಿ. ಈಗ ಇದಕ್ಕೆಲ್ಲ ಒಂದು ಅಡ್ವೈಸರೀಸ್ ಇಶ್ಯೂ ಮಾಡ್ತೀವಿ, ಇದೇ ಥರ ಪಾಲಿಸಬೇಕು ಅಂತ ಇದು ಮಾಡ್ತೀವಿ. ಯಾಕಂದರೆ ಎಷ್ಟೋ ಕಡೆ ಇಲ್ಲಿ ಹೋಟ್ಲವ್ರಿಗೂ ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಅವರು ಚೆಫ್ಗೆ ಗೊತ್ತಿರಬೇಕು, ಅಲ್ಲಿ ಮ್ಯಾನೇಜರ್ಗೆ ಗೊತ್ತಿರಬೇಕು. ಬಟ್ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ರೀತಿ ಕಂಡೀಷನ್ ಇದೆ. ನಾವೀಗ ಒಂದು ಡೀಟೇಲಾಗಿ ಒಂದು ಅಡ್ವೈಸರಿ ಇಶ್ಯೂ ಮಾಡಿದ್ವಿ. ಈಗಾಗಲೇ ಚಿಕನ್ನು ಮಟನ್ಗೆ ನಾನು ಅಡ್ವೈಸರಿ ಇಶ್ಯೂ ಮಾಡಿದ್ದೀನಿ, ಬಟ್ ಅದು ಯಾರೂ ಪಾಲಿಸ್ತಾ ಇಲ್ಲ. ಸೊ ಈಗ ನೋಡಿದಾಗ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ. ಓಕೆ ಸರ್, ಓಕೆ ಫೈನ್. ಹೋಟೆಲ್ಗಳಲ್ಲಿ ನಾವೇ ಬರ್ತೀವಿ, ಇಂಥದ್ದಾದಾಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಆನ್ಲೈನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ, ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಕಿಚನ್ ಎಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಆನ್ಲೈನಲ್ಲೂ ಅದು ಸೆಂಟ್ರಲೈಸ್ ಕಿಚನ್ ಇದೆ. ಈ ವಾರದಲ್ಲಿ ಅದನ್ನು ಇದು ಮಾಡಿ ಸೆಂಟ್ರಲೈಸ್ ಕಿಚನ್ ಎಲ್ಲಿದೆ ಅಲ್ಲೂ ನಾವು ತಪಾಸಣೆ ಮಾಡ್ತೀವಿ. ಸರ್, ಈ 5 ಸ್ಟಾರ್ ಹೋಟೆಲ್ ಮಾಡಬೇಕು ಅಂತ ಏನು ಆಬ್ಜೆಕ್ಟಿವ್ ಇದೆ ಸರ್? ಹೆಂಗೆ ಶುರು ಆಯಿತು ಅಂದರೆ ಇಲ್ಲಿ ತನಕ ನಾವು ಫುಟ್ಪಾತ್ ಚಿಕ್ಕ ದರ್ಶನಗಳಿಗೆ ಹೋಗಿ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಹೇಳ್ದಂಗೆ ಫಸ್ಟು ನಾವು ಚಿಕ್ಕ ಇವರಿಗೆ ಅಂದರೆ ರೋಡ್ ಸೈಡು ಮತ್ತು ದರ್ಶಿನಿ ಚಿಕ್ಕ ಹೋಟ್ಲಿಗೆ ಮಾಡ್ತಿದ್ದೆ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಲೈಸೆನ್ಸ್ ಕೊಡ್ತಿದ್ದು ಅವರು ಮಾತ್ರ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪ್ ಟು 50 crores ಲೈಸೆನ್ಸ್ ನಮಗೆ ಪವರ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ 5 ಸ್ಟಾರ್ ಎಲ್ಲ 3 ಸ್ಟಾರ್ ಹೋಟ್ಲು ಈಗ ನಮ್ಮ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇದು ಹೊಸದಾಗಿ ಶುರು ಮಾಡಿ 5 ಸ್ಟಾರ್ ಇದು ಯಾರೂ ಮುಟ್ಟಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ನಾವು 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮತ್ತು ದೊಡ್ಡ ಪ್ರತಿಷ್ಠಿತ ಹೋಟ್ಲುಗಳಿಗೆ ಇದು ಮಾಡ್ತಿದ್ವಿ. ಈಗ ಮಿಸ್ ಬ್ರ್ಯಾಂಡಿಂಗು, ಮಿಸ್ ಲೇಬ್ಲಿಂಗ್ ಎಲ್ಲ ಅದು ನನಗೇನೆ ಪವರ್ಸ್ ಇರುತ್ತೆ. ಬೆಂಗಳೂರು ಇದಕ್ಕೆ ಬಂದರೆ ಮಿಕ್ಕಿದ ಕಡೆ ಎಲ್ಲ ಅಡಿಷನಲ್ ಡೆಪ್ಟಿ ಕಮಿಷನರ್ ಇರುತ್ತೆ. ಅಪ್ ಟು 5 lakhs ಹಾಕ್ಬೋದು. ಈಗ ನಾನು ಭಾಳ ಒಂದು 78 ಲಕ್ಷ ಫೈನ್ ಹಾಕಿದ್ದೀನಿ ಇಲ್ಲಿವರೆಗೂ 1.5 ವರ್ಷದಲ್ಲಿ, ಮಿಸ್ ಬ್ರ್ಯಾಂಡಿಂಗು, ಮಿಸ್ ಲೇಬ್ಲಿಂಗು ಇದಕ್ಕೆ. ಅಕಸ್ಮಾತ್ ಫುಡ್ಡು ಈಗ ನಾವು ಸ್ಯಾಂಪಲ್ ಲ್ಯಾಬು ಕಳಿಸ್ತೀವಿ, ಅನ್ಸೇಫ್ ಬಂತು ಅಂದರೆ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಮಾಡಿ
JMFC ಕೋರ್ಟ್ಗೆ ಕೇಸ್ ಹಾಕ್ತೀವಿ. ಸರ್ ಇವಾಗ ಸ್ಯಾಂಪಲ್ಸ್ ಎಲ್ಲ ತಗೊಂಡಿದ್ದೀರಲ್ಲ, ಹೋಟೆಲ್ ರನ್ ಆಗ್ಬೋದಾ ಅಥವಾ ಅದನ್ನ ಸ್ಟಾಪ್? ಅಲ್ಲ, ಹೋಟ್ಲ್ ರನ್ ಆಗುತ್ತೆ. ಈಗ ನಮ್ಗೆ ಸೇಫೋ ಅನ್ಸೇಫೋ ಗೊತ್ತಿಲ್ಲ, ಬಟ್ ನಾವು ಏನು ಸ್ಯಾಂಪಲ್ ತೆಗೆದಿದ್ದೀವಿ ಅದು ಫ್ರೀಸರಲ್ಲಿ ಸೀಸ್ ಮಾಡಿಬಿಟ್ಟು ಲಾಕ್ ಮಾಡಿ ಅಂತ ಹೇಳಿದ್ದೇವೆ. ಸೊ ಆ ಮೆನು ಮಾತ್ರ ಕಂಡು ಅಲ್ಲ, ಏನು ಪೋರ್ಷನ್ ನಾವು ತೆಗೆದಿರ್ತೀವಿ ಸ್ಯಾಂಪಲ್ಲು, ಮತ್ತು ಅದು ಯಾಕೆ ನಾವು ಸ್ಯಾಂಪಲ್ ತೆಗೆದಿದ್ದು ಅಂದರೆ ಈಗ ಫಂಗಸ್ ಬಂದಂಗೆ ಇರುತ್ತೆ, ಅದು ಕೆಟ್ಟಿರೋದು ಕಾಣುತ್ತೆ, ಅಥವಾ 1 ವರ್ಷದ ಮೇಲೆ ಇರ್ತದೆ, ಲೇಬ್ಲಿಂಗ್ ಕಂಡೀಷನ್ ಫೇಲ್ ಆಗಿರುತ್ತೆ. ಸೊ ಅಂಥವು ಒಂದು ಫ್ರೀಸರಲ್ಲಿ ಇಟ್ಬಿಟ್ಟು ಸೀಸ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಅವ್ರ ಪಾಡಿಗೆ ಅವ್ರಿಗೆ ಬಿಸ್ನೆಸ್ ನಡೀತಾ ಇರ್ತದೆ. ಸರ್ ಟೋಟಲ್ ಎಷ್ಟು ಹೋಟೆಲ್ಗೆ ಇದುವರೆಗೂ ನೋಟಿಸ್ ಕೊಟ್ಟಿರೋದು? 3 ದಿನ. ನೆನ್ನೆವರೆಗೂ 59 ಹೋಟ್ಲು ತಪಾಸಣೆ ಮಾಡಿದ್ದೀವಿ. ಸುಮಾರು ಒಂದು ಫಸ್ಟ್ ಡೇ 25, ಮೊನ್ನೆ ಒಂದು 11, 13, 14 ಇದೆ. ಸೊ 39 ಆಗುತ್ತೆ. ಯಾಕಂದರೆ ನಿನ್ನೆ 7 ಗಂಟೆವರೆಗೂ ನಾವು ಆ ಪ್ರೆಸ್ ನೋಟ್ ಕೊಟ್ಟಾಗ 11 ಇತ್ತು. ಅದಾದಮೇಲೆ ನೈಟ್ 1 ಗಂಟೆವರೆಗೂ ಮಾಡಿದರೆ ಇನ್ನೊಂದು 4 ಹೋಟ್ಲು ಸೇರುತ್ತೆ. ಸೊ 25 + 11 + 15 + 15 30 ಜನಕ್ಕೆ ಕೊಟ್ಟಿದ್ದೀವಿ. ಹೇಗೆ ಟೀಮ್ ಪ್ಲಾನ್ ಮಾಡಿದ್ರೆ ಸರ್, ಯಾವ ಥರ ಶುರು ಮಾಡಿದ್ರೆ? ಈಗ ಫಸ್ಟ್ 2 ಡೇಸ್ ನಾವು ಇಡೀ ಸ್ಟೇಟಲ್ಲಿ 65 ಜನ ಏನು FSಗಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಮಾಡಿಸಿದ್ದು. ನೆನ್ನೆ ಸಂಜೆ ಎಲ್ಲ ಕಳಿಸಿದ್ದು. ಇವತ್ತು ತಿರ್ಗಾ ನಮಗೆಲ್ಲ ನೆನ್ನೆ ಇವತ್ತು ನೈಟ್ ಪಾರ್ಟಿಗಳಿರ್ತವೆ, ನೈಟ್ ಇದಿರುತ್ತೆ. ಸೊ ನಮಗಲ್ಲಿ ಅಂದರೆ ಏನಾಗುತ್ತೆ, ಈಗ ಎಕ್ಸ್ಪೈರಿ ನಿಯರ್ ಇರೋದು ಅಲ್ಲಿ ಸೇಲ್ ಮಾಡೋದು ನೆನ್ನೆ ಗೊತ್ತಾಯ್ತು ನಮಗೆ. ಸೊ ಅದಕ್ಕೆ ಇದು ಫಾಸ್ಟ್ ಮೂವಿಂಗ್ ಇವತ್ತು ಭಾನುವಾರ ಇರುತ್ತೆ ಅಂತೇಳಿ ನಮ್ಮ ಬೆಂಗಳೂರಲ್ಲಿರೋ FSಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ನಾವು ತಪಾಸಣೆ ಮಾಡಿಸ್ತೀವಿ. ಸರ್ ಇದು ಪ್ರಯೋಗಾಲಯ ಪ್ರೈವೇಟ್ ಆಗುತ್ತಾ ಗವರ್ಮೆಂಟ್ ಆಗುತ್ತಾ ಸರ್? ಎಷ್ಟು ಗೌರ್ಮೆಂಟಲ್ಲೂ ಮಾಡ್ತೀವಿ, ಪ್ರೈವೇಟಲ್ಲೂ ಮಾಡ್ತೀವಿ. ನಮ್ಮಲ್ಲಿ ಈಗ ಯಾಕೆ ನೆನ್ನೆ ಹೇಳಿದೆ, ಅದು ಪ್ರೈವೇಟಲ್ಲಿ ಯಾಕೆ ಮಾಡಿಸ್ತೀವಿ ಅಂದರೆ ನಮ್ಮಲ್ಲಿ ರೆಗ್ಯುಲೇಷನ್ಸ್ ಪ್ರಕಾರ ಏನಿದೆ ಅಷ್ಟು ಪ್ಯಾರಾಮೀಟರ್ಸ್ ಮಾತ್ರ ಮಾಡ್ತಾರೆ. ಪ್ರೈವೇಟಲ್ಲಾದರೆ ಇನ್ನೂ ಏನೇನಿದೆ, ಕೆಮಿಕಲ್ಲು, ಇನ್ನೇನೇನು ಮೆಟಲ್ ಇದೆಯಾ, ಇನ್ಯಾವುದರ ಆ್ಯಡೆಡ್ ಎಕ್ಸ್ಟ್ರಾ ಇದಿದೆಯಾ ಅಂತ ನೋಡಲಿಕ್ಕೆ ಪ್ರೈವೇಟಿಗೆ ಇದು ಮಾಡ್ತೀವಿ. ಗೌರ್ಮೆಂಟ್ಗೂ ಕಳಿಸ್ತೀವಿ, ನಮ್ಮ ಲ್ಯಾಬಲ್ಲೂ ಮಾಡಿಸ್ತೀವಿ. ಈಗ ನಮ್ಮಲ್ಲೇ 3 ಮೈಕ್ರೋಬಯಾಲಜಿ ಲ್ಯಾಬ್ ಇದೆ. ಒಂದು ಬೆಂಗಳೂರಲ್ಲಿದೆ, ಒಂದು ಮೈಸೂರಲ್ಲಿದೆ, ಒಂದು ಬೆಳಗಾಮಲ್ಲಿದೆ. ಸೊ ನಮ್ಮಲ್ಲೂ ಮೈಕ್ರೋಬಯಾಲಜಿ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಇವಾಗ ಸುಮಾರು ಒಂದು 10 ರೆಸ್ಟೋರೆಂಟ್ ಇದೆ. ಈಗ ಇಲ್ಲೇ ನೋಡ್ಬೋದು, ಎಡಗಡೆ 3 ಇದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಈಗ ರಮ್ಮು ಮೊನ್ನೆ FSSAI ಅವರು ರೀಕಾಲ್ ಮಾಡೋದಕ್ಕೆ ಹೇಳಿದ್ರು. ಈಗ ಇಲ್ಲಿ ಒಂದು ಕಡೆ ಟಾಸ್ಕಾನ್ ಅದು ಟೆಸ್ಕಾನ್ ಅದರಲ್ಲಿ ರಮ್ ಇದೆ, ಅದನ್ನು ಸೀಸ್ ಮಾಡ್ತಾ ಇದ್ದೀವಿ. ಅದು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ, ರೀಕಾಲ್ ಮಾಡ್ಬೇಕಾದ್ರೆ ಮಾಡಿದ್ರೂ ಓಲ್ಡ್ ಮಂಕ್ 7 ಇಯರ್ ಅದು ಒಂದು ರೀಕಾಲ್ ಮಾಡೋದಕ್ಕೆ ಹೇಳಿದ್ರು. ಅದು ಸೇಲ್ ಮಾಡ್ತಾ ಇದ್ದಾರೆ, ಅದನ್ನು ಸೀಸ್ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಸರ್ ಹೀಗೆ FSSAI ಅಧಿಕಾರಿ ತುಕಾರಾಮ್ ಅನ್ನೋರು ದಾಳಿಯನ್ನು ಮಾಡಿದಾಗ 5 ಸ್ಟಾರ್ ಹೋಟೆಲ್ಗಳ ಲಾಬಿ ಅವರನ್ನ ಕೊನೆಗೆ ಟ್ರಾನ್ಸ್ಫರ್ ಮಾಡುವಾಗ ಆಯ್ತು ಸರ್. ಆ ಆತಂಕನ ರೀತಿ ಅಲ್ಲ, ಈಗ ಅದು ಯಾಕೆ ನಿಮ್ಗೆ ಆತಂಕ? ತುಕಾರಾಮ್ದಲ್ಲಿ ಹಂಗೆ ಆಗಿದೆ ಸರ್. ಇನ್ನು ಟ್ರಾನ್ಸ್ಫರ್ ಆಗಿ ಮಹಾರಾಷ್ಟ್ರ ಕೇಸಲ್ಲಿ ಇನ್ನು ಮುಂದೆ ಟ್ರಾನ್ಸ್ಫರ್ ಆಗಿಲ್ವಲ್ಲ, ಆದ್ಮೇಲೆ ನೋಡೋಣ. ಇಲ್ಲ, ಅದು ಸುಮ್ಮನೆ ಹೂವಾಪೋಗಳು ಯಾರು ಹೇಳಿದ್ರು. ಈಗ ನಾನು ನೋಡಿದೆ ಸೋಷಿಯಲ್ ಮೀಡಿಯಲ್ಲಿ 250 ಕೋಟಿ ಕಲೆಕ್ಟ್ ಮಾಡಿಬಿಟ್ಟವ್ರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅಂತ. ಅವೆಲ್ಲ ಹೂವಾಪೋಗಳು ಮತ್ತು ತಪ್ಪು ಮಾಹಿತಿ ಸಾರ್ವಜನಿಕರಿಗೆ ಕೊಡಬಾರ್ದು. ಒತ್ತಡ ಇರುತ್ತೆ ಸರ್ ಈ ಥರದ ಇಲ್ಲಿವರೆಗೂ ನನಗೆ ಯಾವುದು ಒಂದು ಕಾಲು ಬಂದಿಲ್ಲ. 3 ದಿನದಿಂದ ಮಾಡಿದ್ದೀವಿ. ಯಾರು ಫುಡ್ ವಿಷಯಕ್ಕೆ ಬಂದಾಗ ಯಾರು ಫೋನ್ ಮಾಡಲ್ಲ. ಆಮೇಲೆ ಈಗ ಯಾರಾದರೂ ಮಾಡಿದ್ರು ನಾನಂತೂ ಫಸ್ಟು ನಿಮಗೆ ವಿಡಿಯೋ ಕಳಿಸ್ಬಿಡ್ತೀನಿ ನೋಡಿ ಅಂತ ಹೇಳ್ತೀನಿ. ಸೊ ನನ್ನ ಸ್ಪೆಷಾಲಿಟಿ ಅದು. ಹಂಗಾಗಿ ಯಾರೂ ಫೋನ್ ಮಾಡಿಲ್ಲ ಇಲ್ಲಿವರೆಗೂ. ಮಾನ್ಯ ಸಚಿವರು ಈಗಲೂ ಫೋನ್ ಮಾಡಿದ್ರು, ಏನೇನಾಗಿದೆ ನನಗೆ ವಿಡಿಯೋ ಫೋಟೋ ಕಳಿಸಿ ಅಂತ. ಅವ್ರಿಗೂ ಕಳಿಸಿದ್ರೆ ಮೋಸ್ಟ್ ಅವ್ರು ನಿಮಗೆ ಕಳಿಸಿರ್ಬೇಕು.